ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ನಾವು ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ. ಫಿಶ್ ಫ್ರೈ ಮಸಾಲ ಏನು ಇಲ್ಲದೆ ಮನೇಲೇ ಮಸಾಲಾನ ಯೂಸ್ ಮಾಡಿಕೊಂಡು ಈಸಿಯಾಗಿ ಒಂದು ಒಳ್ಳೆ ಫಿಶ್ ಫ್ರೈನ ಮಾಡೋಣ. ಈ ಥರ ಯಾವುದಾದ್ರೂ ತರಕಾರಿ ಸಾಂಬಾರು ಇಲ್ಲ ಅಂದರೆ ತಿಳಿ ಸಾರನ್ನ ಮಾಡಿಕೊಂಡು ಸೈಡಲ್ಲಿ ಒಂದು ಮೀನು ಫ್ರೈ ಇಟ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಡಿಮೆ ಮಸಾಲದಿಂದ ಬೇಗನೆ ಒಂದೊಳ್ಳೆ ಫಿಶ್ ಫ್ರೈನ ರೆಡಿ ಮಾಡ್ಕೊಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ತೊಗೊಂಡ್ಬಿಟ್ಟು ಅದಕ್ಕೆ ಎಲ್ಲ ಮಸಾಲಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 3-4 ಸ್ಪೂನ್ ಆಗುವಷ್ಟು ಖಾರದ ಪುಡಿ. ನೀವು ಫಿಶ್ಶು ಎಷ್ಟು ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲ ಕೂಡ. ನಾನು 3-4 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಖಾರ ಇಲ್ಲ, ಲೈಟಾಗಿ ಖಾರ ಇದೆ. ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ, 1/4 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮನೇಲಿ ಇತ್ತು ಅಂದರೆ ಅದನ್ನು ಪೌಡರ್ ಮಾಡಿಕೊಂಡ್ರೆ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ಮೆಂತ್ಯ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಾಕಿದ್ದೀನಿ ಅಂತ. ಸ್ವಲ್ಪ ಹಾಕ್ಕೊಬೇಕು. ಆಮೇಲೆ 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಇವಾಗ ಹುಳಿನ ಹಾಕ್ಕೊಬೇಕು. ನೀವು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಬೋದು. ನಾನು ದೊಡ್ಡಲಿ ಹುಳಿನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಮಸಾಲ, ಕಮ್ಮಿ ಮಸಾಲ. ನೀವೇ ನೋಡಿದ್ರಲ್ವ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ಮೊದಲಿಗೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಸಾಲ ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಫಸ್ಟು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಂದೇ ಒಂದು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಅದನ್ನು ಮೊಟ್ಟೆಲೇನೆ ಚೆನ್ನಾಗಿ ಕಲಿಸ್ಕೊಬೇಕು. ನೀರೇನು ಹಾಕಬಾರ್ದು. ಮೊಟ್ಟೆಲೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲ ಎಲ್ಲನೂ ಕೂಡ ಜಾಸ್ತಿ ತೆಳ್ಳಗೂ ಕೂಡ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇವಾಗ ನೋಡಿ ಮೊಟ್ಟೆಲೇನೆ ಚೆನ್ನಾಗಿ ಮಸಾಲನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಬಾರ್ದು. ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕು. ಜಾಸ್ತಿ ಏನೋ ನೀರು ಬೇಕಾಗೋದಿಲ್ಲ. ನೀವೇ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಮೊಟ್ಟೆ ಹಾಕಿದ್ರಿಂದ ಮಸಾಲ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಅದಕ್ಕೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಫಸ್ಟಿಗೆ ಮೀನನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಎಲ್ಲ ಮಸಾಲನ ಹಾಕಿ ಮಿಕ್ಸ್ ಮಾಡ್ತೀರಾ. ಅದ್ರ ಬದಲು ಫಸ್ಟಿಗೆ ಈ ಥರ ಮಸಾಲನ ಕಲಿಸ್ಕೊಂಬಿಟ್ರೆ ಈಸಿಯಾಗಿ ಆಮೇಲೆ ಮೀನಿಗೆ ನಾವು ಇದನ್ನು ಹಚ್ಕೊಬೋದು. ಹಾಗಾಗಿ ಮೊದಲಿಗೆ ಮಸಾಲನ ಮಾಡ್ಕೊಂಬಿಟ್ಟು ಅದಾದಮೇಲೆ ಮೀನನ್ನು ಹಾಕ್ಕೊಂಬಿಟ್ಟು ನಾವು ಮಾಮೂಲಿ ಕಬಾಬಿಗೆಲ್ಲ ಕಳಿಸ್ತೀವಲ್ಲ ಅದೇ ಥರ ಇವಾಗ ಇದನ್ನು ಕಲಿಸ್ಕೊಬೇಕು. ಕೈಯಲ್ಲೇನೆ ಇದನ್ನು ಚೆನ್ನಾಗಿ ಮೀನಿಗೆ ಮಸಾಲೆ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕು. ಇದನ್ನು ಕಲಿಸ್ಕೊಂಡು ಆದಮೇಲೆ ಮಸಾಲಾನ ಎಲ್ಲ ಫ್ರಿಡ್ಜಲ್ಲಿ 1 ಗಂಟೆ ಇಲ್ಲ 2 ಗಂಟೆ ಇಟ್ಟು ಆಮೇಲೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಎಷ್ಟೊತ್ತು ಮ್ಯಾರಿನೇಟ್ ಆಗೋಗಿಬಿಡ್ತೀವಿ ಅಷ್ಟು ಟೇಸ್ಟು ಚೆನ್ನಾಗೇ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತನ್ನೇ ಇದನ್ನು ಮ್ಯಾರಿನೇಟ್ ಆಗಾಕ್ಬಿಡಿ. ಅದಾದಮೇಲೆ ಒಂದು ತವದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದಾದಮೇಲೆ ಇವಾಗ ಒಂದೊಂದೇ ಮೀನನ್ನು ತವದ ಮೇಲೆ ಹಾಕ್ಕೊಬೇಕು. ಎಲ್ಲ ಮೀನನ್ನು ಒಂದೊಂದೇ ತವದ ಮೇಲೆ ಹಾಕ್ಕೊಂಬಿಟ್ಟು 2 ಸೈಡು ಕೂಡ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡ್ರೆ ಈಸಿಯಾಗಿ ಕಡಿಮೆ ಮಸಾಲದಿಂದ ಒಂದು ಒಳ್ಳೆ ಫಿಶ್ ಫ್ರೈ ರೆಡಿನೇ ಆಗೋಗುತ್ತೆ. ನೀವೇ ನೋಡಿದ್ರಲ್ವ, ಇದಕ್ಕೆ ಮೀನು ಮಸಾಲ ಏನೂ ಹಾಕಲಿಲ್ಲ. ಸಿಂಪಲ್ಲಾಗಿ ಮನೇಲಿ ನಾವು ಏನು ಮಸಾಲ ಯೂಸ್ ಮಾಡ್ತೀವಿ ಅಡುಗೆಗೆಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.